ಹೊಸದೊಂದು ಪ್ರಯತ್ನ. ಈ ಹೊಸದೊಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಲಹೆ ಖಂಡಿತ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ನಾನು ಒಂದು ಉತ್ತಮವಾದಂಥ ಮಾರ್ಗದರ್ಶನದೊಂದಿಗೆ ನಿಮಗೆ ಸಮಯವಿದ್ದರೆ 3 ನಿಮಿಷಗಳ ಕಾಲ ಈ ಒಂದು ವಿಡಿಯೋವನ್ನು ಕೇಳಿ. ಖಂಡಿತ ಎಂಥದೇ ಸಮಸ್ಯೆಗಳಿದ್ದರೂ, ಎಷ್ಟು ಮನಸ್ಸಿಗೆ ನೋವಾದರೂ ಕೂಡ ಮಾಡಬೇಕು, ನಾ ಈ ಕೆಲಸ ಮಾಡಬೇಕು ಅನ್ನೋ ಛಲ ನಿಮ್ಮಲ್ಲಿ ಬಂದೇ ಬರುತ್ತೆ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ. ವಿಷಯ ಜೀವನದಲ್ಲಿ ಸೋಲು ಅಂತಿಮವಲ್ಲ ಅಂತಕ್ಕಂಥದ್ದು. ಎಸ್, ಜೀವನದಲ್ಲಿ ಖಂಡಿತ ಸೋಲು ಅಂತಿಮವಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರ್ತವೆ. ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನಿಸಿದ್ರೂ ಕೂಡ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಆಗ ಕೆಲವರು ನನಗೆ ಆಗೋದಿಲ್ಲ ಅಂತ ಕೈ ಬಿಡ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ಸೋಲು ಅಂತಿಮವಲ್ಲ, ಅದು ಯಶಸ್ಸಿನ ಮೊದಲ ಹೆಜ್ಜೆ. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆ ನಾಳೆ ನಿಮ್ಮ ಶಕ್ತಿಯಾಗಬಹುದು. ಪ್ರತಿಯೊಂದು ಯಶಸ್ಸು ವ್ಯಕ್ತಿಯ ಹಿಂದೆ ಅನೇಕ ವಿಫಲತೆ ಕಥೆಗಳು ಕೂಡ ಇದ್ದಾವೆ. ನೀವು ಸಾಕಷ್ಟು ಜನನ ನೋಡಿ, ಒಬ್ಬೊಬ್ಬ ಯಶಸ್ವಿ ಪುರುಷನ ಹಿಂದೆ, ಯಶಸ್ವಿ ಮಹಿಳೆಯ ಹಿಂದೆ ಸಾಕಷ್ಟು ಜೀವನದ ಕಹಿ ಘಟನೆಗಳು, ನೋವುಗಳು, ಎಷ್ಟೋ ಕನಸುಗಳು ನೆನಸಾಗದೆ ಹಗಲು ರಾತ್ರಿ ಕಣ್ಣೀರನ್ನು ಹಾಕಿದಂಥ ಕಥೆಗಳನ್ನು ನಾವು ಕೇಳ್ತೀವಿ. ಅದು ಯಾವುದು ಕೂಡ ಕಟ್ಟುಕತೆಯಲ್ಲ, ನಿಜವಾದ ಕತೆ. ಸೊ ನಿಜವಾದ ಸಾಧಕರ ಹಿಂದೆ ನೋಡಿ ಸಾವಿರಾರು ಸಮಸ್ಯೆಗಳು ಕೂಡ ನಾವು ಕಾಣಬಹುದು. ಸೊ ಅದೇ ರೀತಿಯಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ, ನೀವು ಒಂದು ಬಾರಿ ಬಿದ್ದರೆ 2 ಬಾರಿ ಎದ್ದೇಳಿ. ನೀವು ಒಂದು ಸಲ ಬಿದ್ದೀವಿ ಅಂತ ಹೇಳಿಬಿಟ್ಟು ಆ ಕೆಲಸದಿಂದ ಅಥವಾ ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅದರಿಂದ ಕೈಯನ್ನು ಬಿಡಬಾರ್ದು. ಸೊ ಸತತವಾಗಿ ಮೇಲೆ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. 2 ಬಾರಿ ಆದರೂ ಸರಿ, 3 ಬಾರಿ ಆದರೂ ಸರಿ. ಜನರು ಏನು ಹೇಳ್ತಾರೆ ಎಂಬುದನ್ನು ಯೋಚಿಸಲೇಬೇಡಿ. ನಿಮ್ಮ ಗುರಿಯ ಕಡೆಗೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡ್ತವೆ. ಆದ್ದರಿಂದ ಇದೇ ನಿರ್ಧಾರ ಮಾಡಬೇಕು, ಇಂದೇ ನಿರ್ಧಾರ ನೀವು ಮಾಡಬೇಕು. ಏನಂತಂದರೆ, ನೀವು ಹೇಳಬೇಕು, ನಾನು ಕೈ ಬಿಡೋದಿಲ್ಲ, ನಾನು ನನ್ನ ಕನಸಿಗಾಗಿ ಹೋರಾಡುತ್ತೇನೆ, ನಾನು ಯಶಸ್ಸನ್ನು ಸಾಧಿಸುತ್ತೇನೆ. ಹೌದು, ನಾನು ಕೈ ಬಿಟ್ಟು ಕುಂತ್ರೆ ನನ್ನ ಕನಸು ನನಸು ಮಾಡೋರು ಯಾರೋ ಏನೋ ಅಂತಾರೆ ಅಂತ ಹಿಂಜರಿಬೇಡಿ. ನಿಮ್ಮ ಕನಸನ್ನು ನೀವೇ ನೆನಸು ಮಾಡಿಕೊಳ್ಬೇಕು. ಕನಸಿಗಾಗಿ ಹಗಲು ರಾತ್ರಿ ಹೋರಾಡಬೇಕು. ನಾನು ಯಶಸ್ಸು ಸಾಧಿಸ್ತೀನಿ ಅನ್ನೋ ಸ್ಥೈರ್ಯ ನಿಮ್ಮಲ್ಲಿ ಇರಬೇಕು. ನಿಮ್ಮ ಮೇಲಿನ ನಂಬಿಕೆನೇ ನಿಮಗೆ ಆಧಾರ ಸ್ತಂಭ ಅಂತ ಹೇಳ್ಬೋದು. ಏನಂತಂದರೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಸಮಯ ಖಂಡಿತ ಬಂದೇ ಬರುತ್ತೆ. ಸೊ ಹೇಳ್ತಾರೆ ನೋಡಿ, ಅತ್ತೆಗೆ ಒಂದು ಕಾಲ ಆದರೆ ಸೊಸೆಗೆ ಒಂದು ಕಾಲ ಅಂತ ಹೇಳ್ಬಿಟ್ಟು, ಅದೇ ರೀತಿ ಸೋಲನ್ನು ಸುಲಭವಾಗಿ ಒಪ್ಕೊಳ್ಬೇಡಿ. ಸೋತೆ ಅಂದ ತಕ್ಷಣ ನಾವಿನ್ನೂ ಸತ್ತಿಲ್ಲ, ಬರೀ ಸೋತಿದ್ದೀವಿ, ನಾವಿನ್ನೂ ಸತ್ತಿಲ್ಲ. ಖಂಡಿತ ನಾವು ನಮ್ಮ ಒಂದು ಕನಸನ್ನು ನನಸು ಮಾಡ್ಕೊಳ್ತೀವಿ. ಎಂದಿಗೂ ಕೂಡ ನಾನು ನನ್ನ ಕನಸನ್ನು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇರಬೇಕು. ಕನಸಿಗಾಗಿ ಹೋರಾಡಬೇಕು, ಯಶಸ್ಸನ್ನು ಸಾಧಿಸಬೇಕು ಅಂತಕ್ಕಂಥದ್ದು. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಮೋಟಿವೇಶನ್, ಮಾರ್ಗದರ್ಶನ, ಆರೋಗ್ಯ, ಯಶಸ್ಸಿನ ದಾರಿಗಳಿಗಾಗಿ ನಮ್ಮ ಶ್ರೀ ವೀವರ್ಸ್ ವರ್ಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.